ನಾನು ಸ್ಥಾನದಿಂದ ಕೆಳಗಿಳಿಯೋದಿಕ್ಕೂ ಸಿದ್ಧ, ರಾಜೀನಾಮೆಗೂ ಸಿದ್ಧ, ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಈಗ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾಕಂದ್ರೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅನ್ನುವಂತಹ ಮಾತನ್ನ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಅಸ್ಥಿರತೆ ಕಾಡ್ತಾ ಇದೆ. ಕಾಂಗ್ರೆಸ್ನವರಿಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿಯ ಮೇಲೆ ವಿಶ್ವಾಸ ಇಲ್ಲವನ್ನಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದು, ಮೈತ್ರಿ ಸರ್ಕಾರದ ವೈಫಲ್ಯವನ್ನ ಮರೆಮಾಚೋದಕ್ಕೆ ಈಗ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಜೆಡಿಎಸ್ ಪರಸ್ಪರ ಹೈ ಡ್ರಾಮಾ ಅನ್ನುವಂತಹ ಮಾತನ್ನ ಕೂಡ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದ ವೈಫಲ್ಯವನ್ನ ಮರೆಮಾಚೋದಕ್ಕೆ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಜೆಡಿಎಸ್ ನ ಪರಸ್ಪರ ಹೈ ಡ್ರಾಮಾ ಇದು. ಜನರ ಗಮನವನ್ನ ಬೇರೆಡೆ ಸೆಳೆಯಲು ಹೈ ಡ್ರಾಮಾವನ್ನ ಮಾಡಲಾಗ್ತಾ ಇದೆ. ರಾಜೀನಾಮೆ ಕೊಡೋದಾದ್ರೆ ಕೊಡ್ಲಿ ರಾಜೀನಾಮೆಯನ್ನ. ವಿಶ್ವಾಸ ಇಲ್ಲದ ಸರ್ಕಾರ ಬಹಳ ದಿನ ಇರಬಾರದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಿಜೆಪಿಗೆ ಸ್ಥಿರ ಸರ್ಕಾರ ಮಾಡಲು ಅವಕಾಶ ನೀಡಿ ಅನ್ನುವಂತಹ ಮಾತನ್ನ ಕೂಡ ಜಗದೀಶ್ ಶೆಟ್ಟರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಕಾಂಗ್ರೆಸ್ ಜೆಡಿಎಸ್ ಇವತ್ತೊಂದೇನೊಂದು ಹೈ ಡ್ರಾಮಾ ಮಾಡಾಕತ್ತಾರೆ ಅಂತ ನಂಗೆ ಅನಿಸ್ತದ. ಪರಸ್ಪರ ಡ್ರಾಮಾ, ನೀವು ಅವ್ರು ಬೇಯು, ಅವ್ರು ನೀವು ಬೇಯುರು, ನೀ ಅತ್ತಂಗ್ ಮಾಡುದು, ನೀ ಬೇದಂಗ್ ಮಾಡುದು, ಈ ರೀತಿ ಏನೋ ಪರಸ್ಪರ ಡ್ರಾಮಾ ಮಾಡಿ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇದು ಬಹಳ ದಿವಸ ನಡೆಯುವುದಿಲ್ಲ. ಮತ್ತೆ ರಾಜೀನಾಮೆ ಕೊಡಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಯಾಕಂದ್ರೆ 37 ಜನ ಶಾಸಕರ ಇದ್ದಂತ ಒಂದು ಪಕ್ಷ ಇವತ್ತು ನಿಮ್ಮನ್ನ ಕಾಂಗ್ರೆಸ್ ಅವ್ರು ಹೋಗಿ ಏನ್ ಕಂಡೀಷನ್ ಮುಖ್ಯಮಂತ್ರಿ ಮಾಡಿದ್ರು, ಮತ್ತೆ ಈ ಕಂಡೀಷನ್ ಹಾಕಕತ್ತಾರ ಅಂತ ನೀವೇ ಹೇಳ್ತೀರಿ. ಮತ್ತೆ ಪರಸ್ಪರ ವಿಶ್ವಾಸ ಇಲ್ಲ. ಪರಸ್ಪರ ವಿಶ್ವಾಸ ಇಲ್ಲದಂತ ಸರ್ಕಾರ ಬಹಳ ದಿವಸ ಇರ್ಲೇಬಾರದು. ಅದರಿಂದ ಅಸ್ಥಿರತೆ ಆಗಿ ಇಡೀ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ. ಮತ್ತೆ ಅಧಿಕಾರಿಗಳು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಒಂದು ಸ್ಥಿರ ಸರ್ಕಾರ ಇದ್ದಾಗ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ. ಇಂದ ಅಸ್ಥಿರ ಸರ್ಕಾರ ಇದ್ರಂತೂ ಅವ್ರ ಮನೆಯಾಗ ರಂಗ್ ಹೊತ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಇವತ್ತಿನ ಅಧಿಕಾರಿಗಳ ಪರಿಸ್ಥಿತಿ ಆಗಿದೆ, ಆಡಳಿತ ವ್ಯವಸ್ಥೆ ಹಂಗಿದೆ.